ನಮಸ್ಕಾರ ಎಲ್ರಿಗೂ. ಇವತ್ತು ಸೀಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಸೊಪ್ಪು ನಿಮಗೆಲ್ಲ ಗೊತ್ತಿದ್ದರೆ ತಿಳಿಸಿ. ಈ ಸೊಪ್ಪನ್ನು ಮುಳ್ಳಿರುತ್ತೆ ಜಾಸ್ತಿ ಇದರಲ್ಲಿ. ಕಿತ್ಕೋಬೇಕಾದ್ರೆ ಹುಷಾರಾಗಿ ಕಿತ್ಕೋಬೇಕು, ತುಂಬ ಪೇಯ್ನ್ ಆಗುತ್ತೆ. ನಾನಂತೂ ಯಾವತ್ತೂ ಕಿತ್ಕೊಂಡಿಲ್ಲ, ಇದು ನಮ್ಮಮ್ಮ ಕೊಟ್ಟು ಕಳಿಸಿರೋದು. ಈ ಸೊಪ್ಪು ಅಂದರೆ ನಂಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಇದನ್ನು ಟೇಸ್ಟ್ ಅಂತ ಅಲ್ಟಿಮೇಟ್ ಹಂಗಿರುತ್ತೆ, ಚೆನ್ನಾಗಿರುತ್ತೆ ತುಂಬಾ. ನೀವು ಯಾರಾದರೂ ತಿಂದಿದ್ರೆ ಈ ಸೊಪ್ಪನ್ನ ಕಮೆಂಟ್ ಮಾಡಿ. ಹಳ್ಳಿ ಸೈಡಿರಲ್ಲಿರೋರ್ಗಂತೂ ಈ ಸೊಪ್ಪು ಗೊತ್ತಿರುತ್ತೆ, ಇದನ್ನು ತಿಂತಾರೆ. ಇದು ಮತ್ತು ಕಳ್ಳೆ ವರ್ಷಕ್ಕೊಂದು ಸಾರಿ ತಿಂತಾರೆ. ಮುಂದಿನ ಸಾರಿ ಕರಳೆ ತಂದಾಗ ಅದನ್ನು ಕೂಡ ಸಾಂಬಾರು ಹೇಗೆ ಮಾಡ್ತಾರೆ ಅಂತ ಹಾಕ್ತೀನಿ. ಈ ಸೀಗೆ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನೋಡಿ, ನನ್ನ ಮಗ ಕೂಡ ತೋರಿಸ್ತಿದ್ದೇನೆ, ಇದು ಚಿಗುರು ಇದು ಅಂತ ತೋರಿಸ್ತಿದ್ದೇನೆ. ವಾಯ್ಸು ಕಟ್ ಆಗ್ತಿತ್ತು, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಮುಳ್ಳಿರುತ್ತೆ, ಅಂದರೆ ಮುಳ್ಳಿರುತ್ತೆ, ಚುಚ್ಚಲ್ಲ. ಅಂದರೆ ಇದು ಎಳೆದಿರೋದ್ರಿಂದ ಚುಚ್ಚಲ್ಲ, ಬಲ್ತಿರೋದಾದರೆ ಚುಚ್ಚುತ್ತೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ, ಬಲ್ತಿರೋದಿದ್ರೆ ತೆಗೆದುಬಿಡ್ಬೇಕು ಅಂತೇಳಿ. ನನ್ನ ಮಗ ಕೇಳ್ತಿದ್ದಾನೆ, ಅಮ್ಮ ಇದರಲ್ಲೂ ಮುಳ್ಳಿದೆ, ಅಮ್ಮ ಇದರಲ್ಲೂ ಮುಳ್ಳಿದೆ ಅಂತ ತೋರಿಸ್ತಿದ್ದ. ಅಂದರೆ ಇದು ಎಲೆ ಹೆಂಗಿರುತ್ತೆ ಅಂದರೆ ತುಂಬ ಚಿಕ್ಕದಾಗಿರುತ್ತೆ ಎಲೆ ಇದರಲ್ಲಿ. ಕೆಲವರು ಗೊತ್ತೇ ಇರಲ್ಲ ಇದು ಏನು ಸೊಪ್ಪು ಅಂತ ಕೂಡ ಕೇಳಿರೋರು ಇದ್ದಾರೆ. ನಮ್ಮ ಕಡೆ ಇದನ್ನು ತಿಂತಾರೆ, ಈ ಸೊಪ್ಪು ತಿಂತಾರೆ. ಅಂದರೆ ಇದು ತುಂಬ ಸ್ಮೆಲ್ ಇರುತ್ತೆ, ಈ ಸೊಪ್ಪು ತುಂಬ ಅಂದರೆ ತುಂಬ ಸ್ಮೆಲ್ ಇರುತ್ತೆ. ಅವರೇ ಬೇಳೆ ಅಂಗಡಿಯಿಂದ ತಂದಿರೋದು ಇದು. ನಾವು ಮನೇಲೇ ಮಾಡ್ಕೋತಿದ್ವಿ ವರ್ಷನೂ. ಅದು ಜಾಸ್ತಿ ದಿನ ಇರಲ್ಲ, ಫ್ರಿಜ್ಜಲ್ಲಿ ಇಟ್ಕೋಬೇಕಿತ್ತು. ಅಂದರೆ ನಾನು ಒಂದು kg ಅಷ್ಟು ಮಾತ್ರ ಇಸ್ಕೊತಿದ್ದೆ ನಮ್ಮಮ್ಮನ ಹತ್ರ, ಅದು ಖಾಲಿಯಾಗಿತ್ತು. ಈ ಸಾರಿ ಅಂಗಡಿಯಿಂದ ತೊಗೊಂಬಂದಿದ್ದೆ ಒಂದು 1/4 kg ಅಷ್ಟು. ಎಷ್ಟು ಕೆಮಿಕಲ್ ಇದೆ ಅಂದರೆ ಅದು ನೋಡಬೇಕಾದ್ರೇ ಯೆಲ್ಲೋ ಕಲರ್ ಇತ್ತು, ಅದು ತೊಳೆದ್ಮೇಲೆ ಅದ್ರ ಬಣ್ಣನೇ ಹೊಂಟೋಯ್ತು, ಕಲರೆಲ್ಲ ಹೊಂಟೋಯ್ತು. ನೀವು ಕೂಡ ಅಷ್ಟೇ ಒಂದು 2-3 ಸಾರಿ ತೊಳೆದ್ಬಿಟ್ಟೆ ಹಾಕಿ, ಬೇಳೆ ಆಗಿರಲಿ ಅಕ್ಕಿ ಆಗಿರಲಿ. ನಾನು 3 ಸಾರಿ ತೊಳೆದಿದ್ದೀನಿ ಈ ಬೇಳೆನೂ ಕೂಡ. ಎಲ್ಲ ತೊಳೆದು ಯೂಸ್ ಮಾಡಿ. ಸ್ವಲ್ಪ ಆದರೆ ತರಕಾರಿ ಎಲ್ಲ ತಂದರೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದು 10-15 ನಿಮಿಷ ನೆನೆಸಿ ತೊಳೆದ್ರೆ ಒಳ್ಳೆಯದು. ನೋಡಿ, ಯೋಚನೆ ಮಾಡಿ. ಈಗ ಫಸ್ಟಿಗೆ ಕುಕ್ಕರಲ್ಲಿ ಬೇಳೆ ಮತ್ತು ಮೆಣಸಿನ್ಕಾಯಿ 2 ಬೇಯಿಸ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಖಾರ ರುಬ್ಬೋದಕ್ಕೆ ಯೂಸ್ ಮಾಡ್ತೀನಿ. ಈಗ ಬೇಳೆ ಬೆಂದಿದೆ, ಅಂದರೆ ಅರ್ಧ, ಅಂದರೆ 3/4 ಭಾಗ ಬೆಂದಿದೆ. ಸ್ವಲ್ಪ ಗಟ್ಟಿ ಇದೆ ಒಳಗಡೆ, ಅಂದರೆ ಬೇಳೆ ಮುಟ್ಟಿದಾಗ ಗೊತ್ತಾಗುತ್ತೆ. ಇವಾಗ ಅದಕ್ಕೆ ಸೊಪ್ಪು ಹಾಕ್ಬಿಡೋಣ. ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ಸೊಪ್ಪು, ಉಪ್ಪು ಎಲ್ಲ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಮೊದಲಿಗೆ ಸೊಪ್ಪೆಲ್ಲ ತೊಳಿತಿರ್ಲಿಲ್ಲ, ಅಂದರೆ ನಾನು ಸೊಪ್ಪು ತೊಳೆದು ಬಟ್ಟೆಲಿ ಒಣಗಿಸ್ಕೊಂಡಿದ್ದೀನಿ, ಬಟ್ಟೆ ಸುತ್ತಿಟ್ಕೊಂಡಿದ್ದೆ, ಆಯಿತಾ. ನೀವು ಸೊಪ್ಪನ್ನ ತೊಳ್ಕೊಳ್ಳಿ, ಆಯಿತಾ. ಫಸ್ಟಿಗೆ ಈ ಸೊಪ್ಪು ತೊಳಿತಿರ್ಲಿಲ್ಲ, ನುಗ್ಗೆ ಸೊಪ್ಪಾಗಲಿ ಈ ಸೊಪ್ಪಾಗಲಿ. ಮನೆ ಹತ್ರನೇ ನುಗ್ಗೆ ಸೊಪ್ಪು ಬೆಳೀತಿದ್ರು, ಹಾಗಾಗಿ ಆ ಸೊಪ್ಪನ್ನ ತೊಳಿತಾ ಇರಲಿಲ್ಲ. ಈಗ ಎಲ್ಲನೂ ತೊಳೆದೇ ಯೂಸ್ ಮಾಡಬೇಕು, ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಲ್ವಾ. ಹಾಗಾಗಿ ನಾನು ಈ ಸೊಪ್ಪನ್ನ ತೊಳೆದು ಬಟ್ಟೆಲಿ ಸುತ್ತಿಟ್ಕೊಂಡಿದ್ದೆ ಫಸ್ಟೇ. ಆಮೇಲೆ ಇವಾಗ ಹಾಕ್ಬೇಕಾದ್ರೆ ಏನಾದರೂ ಸ್ವಲ್ಪ ಇರುತ್ತೆ ಅಂತ ನೋಡಿ ಅಷ್ಟೇ ತೋರಿಸಿದ್ದು. ಇವಾಗ ಖಾರ ರುಬ್ಬೋದಕ್ಕೆ ಏನೇನೆಲ್ಲ ಹಾಕೋತೀನಿ ಅಂತ ತೋರಿಸ್ತೀನಿ, ಒಂದೊಂದಾಗಿ ನೋಡ್ಕೊಂಡು ಬನ್ನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಹುಳಿ ಯೂಸ್ ಮಾಡೋಂಗಿಲ್ಲ, ಹಾಗಾಗಿ ನಾನು ಹುಣಸೆಹಣ್ಣು ಹಾಕಲ್ಲ ಇದಕ್ಕೆ. ಹಸಿಮೆಣ್ಸಿಕಾಯಿ ಬೇಯಿಸ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಒಂದು 4-5 ಮೆಣಸು ಹಾಕ್ಲೇಬೇಕು ಇದಕ್ಕೆ. ಮೆಣಸು ಹಾಕಿಲ್ಲ ಅಂದರೆ ಟೇಸ್ಟ್ ಇರಲ್ಲ. ನಾನು ಏನೇ ಮಾಡಿದ್ರೂ ಜಾಸ್ತಿ ಖಾರ ಮಾಡಲ್ಲ, ಹಾಗಾಗಿ ಸ್ವಲ್ಪ ಮೆಣಸು ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಮೆಣಸು ಜಾಸ್ತಿ ಹಾಕಿದ್ರೆ ಖಾರ ಜಾಸ್ತಿ ಇರುತ್ತೆ, ಅಮ್ಮಂಗೆ ಊಟ ಮಾಡೋಕ್ಕಾಗಲ್ಲ ಅಂಥೇಳಿ ಮೆಣಸು ಒಂದು 4-5 ಅಷ್ಟೇ ಹಾಕಿದ್ದೀನಿ. ಸ್ವಲ್ಪ ಈಗ ಜೀರಿಗೆ ಆ್ಯಡ್ ಮಾಡಿದ್ದೀನಿ. ಜೀರಿಗೆ ಮೆಣಸು ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟು. ಅಂದರೆ ನಾನು ಖಾರ ಕಡಿಮೆ ಹಾಕಿದ್ದೀನಿ ಅಷ್ಟೇ, ನಿಮ್ಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ರುಚಿ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸಿ ಮಾಡ್ಕೊಬರ್ಬೇಕು, ಇದನ್ನು ನುಣ್ಣಗೆ ರುಬ್ಕೊಬರ್ಬೇಕು. ಬೇಕಂದರೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಸಾರದ್ದು ಸಾಂಬಾರೇ ಹಾಕೋತೀನಿ ಅಂದರೆ
ಸಾಲ್ಟ್ ಏನು ಬೇಡ, ಯಾಕಂದರೆ ಸಾಂಬಾರಿಗೆ ಉಪ್ಪು ಹಾಕಿರ್ತೀವಲ್ಲ, ಉಪ್ಪು ಸಾರಿಗೆ ಅದೇ ಆಗುತ್ತೆ. ಇಲ್ಲ ನಾನು ಈ ಸಾಂಬಾರ್ದು ಎತ್ಕೊಳ್ಳಲ್ಲ, ನೀರು ಎತ್ಕೊಳ್ಳಲ್ಲ ಅಂದರೆ ಸಪ್ರೇಟಾಗಿ ಇಟ್ಕೋತೀನಿ, ಸ್ವಲ್ಪ ದಿನದ ಮಟ್ಟಿಗೆ ಇಟ್ಕೋತೀನಿ ಅಂದರೆ ಈ ಬೇಳೆ ನೀರೆಲ್ಲ ಏನೋ ಹಾಕ್ತೀರ ಹಾಗೆಯೇ ಉಪ್ಪು ಹಾಕ್ಕೊಂಡು ನೀವೇ ಮನೆಯಲ್ಲಿರೋ ನೀರನ್ನ, ಒಳ್ಳೆ ನೀರನ್ನ ಯೂಸ್ ಮಾಡಿದ್ರೆ ಸಾಕು, ಅದೇ ಸಾಕಾಗುತ್ತೆ. ಇದಕ್ಕೆ ನುಣ್ಣಗೆ ರುಬ್ಕೊಂಡು ಬರ್ಬೋದು. ನಾನು ಇದಕ್ಕೆ ಬೇಳೆ ನೀರು ಹಾಕ್ತೀನಿ, ಯಾಕಂದರೆ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಖಾರನ, ಅಂದರೆ 1-2 ದಿವಸಕ್ಕಷ್ಟೇ ಯೂಸ್ ಆಗುತ್ತೆ. ಅಂದರೆ ಇದಕ್ಕೆ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದಿದ್ರೆ ನಾನು ಇಟ್ಕೊತಿದ್ದೆ ಮನೆಯಲ್ಲಿ ನೆಕ್ಸ್ಟ್ ಯೂಸ್ ಮಾಡ್ಕೊಳ್ಳೋದಕ್ಕೆ, ಮೊಸರು ಅನ್ನ ತಿನ್ನೋದಕ್ಕಾಗಲಿ, ಮುದ್ದೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಅದು ತೋರಿಸ್ತೀನಿ ಮುಂದೆ ಒಂದು ಸಾರಿ ಯಾವಾಗಲಾದರೂ. ಇದು ಏನಪ್ಪ ಅಂದರೆ ಇದರಲ್ಲೇ ನೀರು ಸ್ವಲ್ಪ ಎತ್ಕೊಂಡು ನಾನು ಹಾಕೋತೀನಿ, ಜಾಸ್ತಿ ಖಾರ ಮಾಡ್ತಾ ಇಲ್ಲಲ್ಲ ನಾನು, ಸ್ವಲ್ಪನೇ ಇದೆ. ಅಮ್ಮ ನನಗೆ ಪಾಪುಗೆ ಆಗುತ್ತೆ 2 ಟೈಮ್ಗೆ ಇಷ್ಟೇ ಖಾರ ಸಾಕಾಗುತ್ತೆ. ಬನ್ನಿ ಹಾಗೆ ಈ ಖಾರ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋದು. ಕೆಲವರು ಹಾಕೋ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತಾರೆ, ನಾನು ಸಾಂಬಾರಿಗೆ ಮಿಕ್ಸ್ ಮಾಡಲ್ಲ. ಯಾಕಂದರೆ ನಮ್ಮನೆಯಲ್ಲಿ ಅಜ್ಜಿಗೆ ಸ್ವಲ್ಪ ಖಾರ ಕಡಿಮೆ ತಿಂತಾರೆ, ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ಒಂಥರ ಮಿಕ್ಸ್ ಮಾಡಿದ್ರೆ ಅವ್ರಿಗೂ ನನಗೂ ಇಬ್ರಿಗೂ ತಿನ್ನೋದಕ್ಕಾಗಲ್ವಲ್ಲ, ಹಾಗಾಗಿ ಈಗ ಕಾಯಿ ತುರಿ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟು ತೆಂಗಿನಕಾಯಿ ಮತ್ತು ಹಾಲು, ತೆಂಗಿನಕಾಯಿ, ಜೀರಿಗೆ, ಮೆಣಸು, ಮೆಣಸಿನಕಾಯಿ, ಬೆಳ್ಳುಳ್ಳಿ ಇಷ್ಟಿದ್ರೆ ಈ ಸೊಪ್ಪಿನ ಸಾರು ಅವರೇ ಬೇಳೆ ಹಾಕಿ ಸೊಪ್ಪಿನ ಸಾರು ಆರಾಮಾಗಿ ಮಾಡ್ಕೋಬೋದು. ಮಾಡಿಬಿಟ್ಟು ತಿಂದ್ಬಿಟ್ಟು ರುಚಿ ಹೇಗಿದೆ ಸಿಕ್ಕಿದ್ರೆ, ನಿಮ್ಮ ಕಡೆ ಸೈಡ್ ಸಿಕ್ಕಿದ್ರೆ, ಇದು ಮಾರಾಟಕ್ಕೆಲ್ಲೂ ಸಿಗಲ್ಲ. ಯಾಕಂದರೆ ಈ ಸೊಪ್ಪು ಅಪರೂಪದ ಸೊಪ್ಪು, ಯಾರೂ ಮಾರಲ್ಲ ಅನ್ಕೋತೀನಿ. ಅಕಸ್ಮಾತ್ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ತಿಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಯಾರಾದರೂ ನಿಮ್ಮ ಮನೇಲಿ ಹಳ್ಳಿ ಸೈಡವರಿದ್ದರೆ ಪ್ರತಿಯೊಬ್ಬರು ತಿಂದಿರ್ತಾರೆ, ಗೊತ್ತಿಲ್ಲ ಅನ್ನೋರು ಮಾತ್ರ ಸಿಟಿಲಿರೋರು ಅಷ್ಟೇ ಅನ್ಕೊತೀನಿ. ಆ ಸಿಟಿಲಿರೋರ್ಗೂ ಕೆಲವ್ರು ಗೊತ್ತಿರುತ್ತೆ, ಹಳ್ಳಿಯಿಂದ ಬಂದಿರೋರಾದರೆ. ಇದಕ್ಕೆ ನಾನೊಂದು ಅರ್ಧ ಲೋಟ ಫಸ್ಟ್ ನೋಡ್ಕೊತಿದ್ದೆ, ಹೇಗೆ ಕಾಯಿ ಹಾಕಿದ್ವಲ್ಲ, ಹಾಗಾಗಿ ಜಾಸ್ತಿ ಹಾಲು ಹಾಕಿದ್ರು ಚೆನ್ನಾಗಿರಲ್ವಲ್ಲ ಅಂತೇಳಿ ನೋಡಿಕೊಂಡು ನಿಮ್ಗೆ ಎಷ್ಟು ಹಾಲು ಬೇಕೋ ಅಷ್ಟು ರುಚಿಗಷ್ಟೇ ಹಾಲು ಹಾಕ್ಕೊಳ್ಳಿ. ಕಾಯಿ ಹಾಕ್ಕೊಂಡಿರ್ತೀವಲ್ಲ, ಒಂದು ಕುದಿದ ಮೇಲೆ ಸಾಂಬಾರು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೊಳ್ಳಿ. ಅದು ನೀರಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೋತಿದ್ದೀನಿ ನಾನು. ಈರುಳ್ಳಿ ಮೆಣಸಿನ್ಕಾಯಿ ಮಾತ್ರ ಹಾಕಿ ಒಗ್ಗರಣೆಗೆ ಇಟ್ಕೊತಿದ್ದೀನಿ ನಾನು. ನನ್ನ ಮಗ ತಿನ್ನಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಒಗ್ಗರಣೆ ಹಾಕ್ತಿದ್ದೀನಿ. ಈ ಸೊಪ್ಪನ್ನ ಒಗ್ಗರಣೆ ಹಾಕ್ಬಾರ್ದು ಅಂತ ಹೇಳ್ತಾರೆ ದೊಡ್ಡವರು, ನನಗೆ ಗೊತ್ತಿಲ್ಲ. ಹೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾರಪ್ಪ, ಸೋಗೇರೆಪ್ಪೆಯ ದುಂಡಮ್ಮನ್ನ ಬಾರು ಮಾಡಿದ ಮಾರಪ್ಪ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾರಪ್ಪ. ಗೊತ್ತಿಲ್ಲ ಅನ್ನೋರಿಗೆ ಈ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಕೂಡ ಇದೆ, ಸೀಗೆಯ ಸೊಪ್ಪಿಗೆ, ಅದನ್ನು ಒಂದು ಕ್ಲಿಪ್ ಹಾಕಿದ್ದೀನಿ. ಅಮ್ಮ ಚೆನ್ನಾಗಿದೆ ಊಟ? ಸಾಂಬಾರು ಹೇಗಿದೆ? ಫೈನ್ ಆಗಿದೆಯಾ? ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತಾ ನಿಮಗೆ? ಅದೇನು ಸಾಂಬಾರು ಅಂತ ಗೊತ್ತಾ? ಸೊಪ್ಪಿನ ಸಾಂಬಾರು. ಏನು ಸೊಪ್ಪು? ಮೆಂತ್ಯ ಸೊಪ್ಪಲ್ಲ, ಸೀಗೆ ಸೊಪ್ಪು. ಸೀಗೆ ಸೊಪ್ಪು ಚೆನ್ನಾಗಿದೆಯಾ? ಇಷ್ಟ ಆಯ್ತಲ್ಲ?